ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 26ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೂಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 211 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 26,216 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 666 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 273 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಗಿದೆ. ಇವತ್ತು ಯುಎಸ್ನ GDP ಗ್ರೋತ್ ಡೇಟಾ ಬರುತ್ತೆ. 3% ಫೋರ್ಕ್ಯಾಸ್ಟ್ ಇದೆ. ಅದಕ್ಕಿಂತ ಒಳ್ಳೆ ಒಂದು ಡೇಟಾ ಬಂದರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು. ಹಾಗೆಯೇ ಗುರುವಾರ ಆಗಿರೋದ್ರಿಂದ ಇವತ್ತು ಜಾಬ್ ಡೇಟಾ ಕೂಡ ಅನೌನ್ಸ್ ಆಗುತ್ತೆ. ಅದು ಕೂಡ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಂಡಿದೆ. ಸೊ ಯುಎಸ್ನ ಫ್ಯೂಚರ್ಸ್ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಆದ್ದರಿಂದ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಎರಡು ಡೇಟಾ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ US ಮಾರ್ಕೆಟ್ಸ್ ಇವತ್ತು ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಒಂದು ರಿಫ್ಲೆಕ್ಷನ್ ನಾಳೆ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು. ಸೊ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಡೇಟಾ ಬಂದರೆ ಮಾರ್ಕೆಟ್ ಇನ್ನಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರುತಿ ಸುಜುಕಿ ಇವತ್ತು ಟಾಪ್ ಗೇನರ್ ಆಗಿತ್ತು. 4.5% ಹೆಚ್ಚಿನ ಅಪ್ಸೈಡ್ ಮಾರುತಿ ಸುಜುಕಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಗ್ರಾಸಿಮ್ ಕೂಡ 3% ಗೇನ್ ಆಯಿತು. ಟಾಟಾ ಮೋಟರ್ಸ್ನಲ್ಲಿ ಕೂಡ 3% ಅಪ್ಸೈಡ್ ನೋಡೋದಕ್ಕೆ ಸಿಗ್ತದೆ. ಟಾಟಾ ಮೋಟರ್ಸ್ನ ಬ್ರಿಟಿಷ್ ಆರ್ಮ್ ಜಾಗ್ವಾರ್ ಲ್ಯಾಂಡ್ ರೋವರ್ 500 ಮಿಲಿಯನ್ ಪೌಂಡ್ನಷ್ಟು ಇನ್ವೆಸ್ಟ್ಮೆಂಟನ್ನು ಎಲೆಕ್ಟ್ರಿಕ್ SUVಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಟಾಟಾ ಮೋಟರ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಟಾಟಾ ಮೋಟರ್ಸ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಆಲ್ರೆಡಿ ಲಾಂಚ್ ಆಗಿದೆ. ಬಟ್ ಜಾಗ್ವಾರ್ ಲ್ಯಾಂಡ್ ರೋವರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಇನ್ನಷ್ಟೇ ಮ್ಯಾನುಫ್ಯಾಕ್ಚರ್ ಆಗಬೇಕಾಗಿದೆ. ಸೊ ಅದರಲ್ಲಿ ಈಗ ಜಾಗ್ವಾರ್ ಲ್ಯಾಂಡ್ ರೋವರ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಇದು ಟಾಟಾ ಮೋಟರ್ಸ್ಗೂ ಕೂಡ ಪಾಸಿಟಿವ್ ಆಗುತ್ತೆ. ಬಟ್ ಒಂದು ಡೌನ್ ಸೈಡ್ ಅಂದರೆ ಯುರೋಪ್ನಲ್ಲಿ ಈಗ ಆಲ್ರೆಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಸೇಲ್ಸ್ ಫಾಲ್ ಆಗ್ತಿದೆ. ಜರ್ಮನಿ ಮತ್ತು ಸ್ವೀಡನ್ ಗೌರ್ಮೆಂಟ್ ಸಬ್ಸಿಡಿಗಳನ್ನು ರಿಡ್ಯೂಸ್ ಮಾಡಿದ್ದಾರೆ. ಆದ್ದರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸಸ್ ಕಡಿಮೆ ಆಗ್ತದೆ. ಇದರ ಒಂದು ಇಂಪ್ಯಾಕ್ಟ್ ಜಾಗ್ವಾರ್ ಲ್ಯಾಂಡ್ ರೋವರ್ನ ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಆದಾಗ ಕೂಡ ಆಗ್ಬೋದು. ಅದೊಂದು ಡೌನ್ ಸೈಡ್ ಆಗಿರುತ್ತೆ. ಬಟ್ ಜಾಗ್ವಾರ್ ಲ್ಯಾಂಡ್ ರೋವರ್ ಕಾರ್ಗಳಿಗೆ ಒಳ್ಳೆ ಒಂದು ಡಿಮ್ಯಾಂಡ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ವರ್ಷನ್ಸ್ ಬಂದಾಗ ಒಳ್ಳೆ ಒಂದು ಸೇಲ್ಸ್ನ ಎಕ್ಸ್ಪೆಕ್ಟೇಷನಲ್ಲಿ ಟಾಟಾ ಮೋಟಾರ್ಸ್ ಇರ್ತಾರೆ. ಈ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಕೂಡ 3% ಗೇನ್ ಆಗಿದೆ. M&Mನಲ್ಲಿ ಕೂಡ 3% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಸಿಪ್ಲಾ ನೋಡೋದಕ್ಕೆ ಸಿಕ್ತು. 1.5% ಕರೆಕ್ಷನ್ ಸಿಪ್ಲಾನಲ್ಲಿ ನೋಡೋದಕ್ಕೆ ಸಿಗ್ತದೆ. ONGC ಕೂಡ 1% ಕರೆಕ್ಟ್ ಆಗಿದೆ. L&T ಹೀರೋ ಮೋಟೋಕಾರ್ಪ್ NTPCಯಲ್ಲಿ ಕೂಡ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಹೀರೋ ಮೋಟೋಕಾರ್ಪ್ನಲ್ಲಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಸೆಲ್ ಕಾಲ್ ಅನ್ನು ಕೊಡ್ತಿದ್ದಾರೆ. ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗಿದೆ. ಸ್ಟಾಕ್ ತುಂಬಾನೇ ಗೇನ್ ಆಗಿದೆ. ಆದ್ದರಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ITC ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಳೆದ 2-3 ತಿಂಗಳಿಂದ ನೋಡೋದಕ್ಕೆ ಸಿಗ್ತದೆ. ITC 450ರ ಕೆಳಗಡೆ ಹೋಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಮತ್ತೆ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಫಿನಾನ್ಷಿಯಲ್ ಇಯರ್ನ ಬಜೆಟ್ನಲ್ಲಿ ಕೂಡ ಯಾವುದೇ ರೀತಿಯ ಟ್ಯಾಕ್ಸ್ ಹೈಕ್ ಆಗಿರಲಿಲ್ಲ. ಬಜೆಟ್ ಅನೌನ್ಸ್ಮೆಂಟ್ನ ನಂತರ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಸಿಗರೆಟ್ನಿಂದ ಒಳ್ಳೆ ಒಂದು ಬಿಸ್ನೆಸ್ಸನ್ನು ITC ಮಾಡ್ತಾ ಇದ್ದಾರೆ. ಬಟ್ ತಮ್ಮ FMCG ಬಿಸ್ನೆಸ್ಸನ್ನು ಕೂಡ ಇನ್ನಷ್ಟು ರಿಕವರ್ ಮಾಡ್ತಿದ್ದಾರೆ. ರೀಸೆಂಟಾಗಿ ಸ್ಪ್ರೌಟ್ ಲೈಫ್ ಅನ್ನುವಂಥ ಕಂಪನಿಯಲ್ಲಿ ಇವರು ಸ್ಟೇಕನ್ನು ಬೈ ಮಾಡ್ಕೊಂಡಿದ್ರು. ಈಗ ಆ ಸ್ಟೇಕನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಸ್ಪ್ರೌಟ್ ಲೈಫ್ ಫುಡ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು FMCG ಕಂಪನಿ ಆಗಿರುತ್ತೆ. ಈಗ ITC ಈ ಕಂಪನಿಯಲ್ಲಿ 48% ಸ್ಟೇಕನ್ನು ಹೋಲ್ಡ್ ಮಾಡ್ತಿದ್ದಾರೆ. ಈಗ 255 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ITC ಈ ಒಂದು ಕಂಪನಿಯಲ್ಲಿ ಮಾಡಿದ್ದಾರೆ. ಸೊ FMCG ಬಿಸ್ನೆಸ್ನಲ್ಲಿ ಕೂಡ ಸಾಕಷ್ಟು ಬ್ರ್ಯಾಂಡ್ಗಳನ್ನು ITC ಲಾಂಚ್ ಮಾಡ್ತಿದ್ದಾರೆ. FMCG ಬಿಸ್ನೆಸ್ನಲ್ಲಿ ಕೂಡ ಒಳ್ಳೆ ಒಂದು ರೆವಿನ್ಯೂ ಗ್ರೋತ್ ITC ಕಡೆಯಿಂದ ಆಗ್ತದೆ. ಒಂದು FMCG ಕಂಪನಿಯಾಗಿ ಕಂಪನಿ ಎಮರ್ಜ್ ಆಗ್ತದೆ. ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೂಮೆಂಟಮ್ ಕಾಣಿಸ್ತದೆ. ಬ್ರೋಕರೇಜ್ಗಳು ಕೂಡ 530ರವರೆಗೂ ಟಾರ್ಗೆಟ್ಸನ್ನು ITCಗೆ ಕೊಟ್ಟಿದ್ರು. IEX ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 15% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. ಇದಕ್ಕೆ ರೀಸನ್ 2025ರ ಫಿನಾನ್ಷಿಯಲ್ ಇಯರ್ನಲ್ಲೇನೆ ಮಾರ್ಕೆಟ್ ಕಪ್ಲಿಂಗ್ ಮೆಕ್ಯಾನಿಸಮ್ ಅನೌನ್ಸ್ ಆಗ್ಬೋದು ಅನ್ನುವಂಥ ನ್ಯೂಸ್ ಇತ್ತು. ಆ ರೀಸನ್ನಿಂದ IEXನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಕೆಟ್ ಕಪ್ಲಿಂಗ್ ಮೆಕ್ಯಾನಿಸಮ್ ಏನಾದರೂ ಇಂಟ್ರೊಡ್ಯೂಸ್ ಆದರೆ IEXನ ಬಿಸ್ನೆಸ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುತ್ತೆ. ಬಟ್ ಇನ್ವೆಸ್ಟೆಕ್ IEX ಸ್ಟಾಕನ್ನು ಈಗ ಕವರ್ ಮಾಡಿದರೆ 215ರ ಟಾರ್ಗೆಟ್ ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ರೀಸನ್ ಈ ಒಂದು ಮೆಕ್ಯಾನಿಸಮ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆ ಒಂದು ಟೈಮ್ ಪೀರಿಯಡ್ನಲ್ಲಿ IEX ರಿಕವರ್ ಆಗ್ಬೋದು ಅನ್ನೋದು ಇನ್ವೆಸ್ಟೆಕ್ನ ವ್ಯೂ ಆಗಿರುತ್ತೆ. ಹಾಗೆ ಸಾಕಷ್ಟು ಜನ IEXನಲ್ಲಿ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿರ್ತೀರಾ. ನೀವು ಪ್ರಾಫಿಟ್ನಲ್ಲಿದ್ದರೆ ಸ್ವಲ್ಪ ಶೇರ್ಸ್ಗಳನ್ನು ಇಲ್ಲಿ ಸೆಲ್ ಮಾಡ್ಬೋದಾಗುತ್ತೆ. ಕಂಪನಿಯ ಫಂಡಮೆಂಟಲ್ಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಪವರ್ ಮಿನಿಸ್ಟ್ರಿ ಸಾಕಷ್ಟು ಚೇಂಜಸ್ಗಳನ್ನು ಮಾಡ್ತಿದ್ದಾರೆ. ಇದರಿಂದ IEXನ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇದೆ. ಸೊ IEX ತಮ್ಮ ಮಾರ್ಜಿನ್ಸನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಸೊ IEX ಶೇರ್ಸ್ಗಳನ್ನು ಸೆಲ್ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ನೀವು ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಸೊ ಕಂಪನಿಯ ಬಿಸ್ನೆಸ್ ಲಾಸ್ಟ್ ಕ್ವಾರ್ಟರ್ನಲ್ಲಿ ರಿಕವರ್ ಆಗಿತ್ತು. ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಯಾವ ರೀತಿಯ ಬಿಸ್ನೆಸ್ ಇಂಪ್ಯಾಕ್ಟ್ ಬರುತ್ತೆ ಅದನ್ನು ಕೂಡ ನಾವು ಅನಲೈಸ್ ಮಾಡ್ಕೋಬೇಕಾಗುತ್ತೆ.
ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ Q1ನಲ್ಲಿ ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು, ಬಟ್ Q2, Q3ನಲ್ಲಿ ಅಷ್ಟೊಳ್ಳೆ ರಿಸಲ್ಟ್ಸ್ ಬರದೇ ಇರಬಹುದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಕಾಣಿಸ್ತಿದೆ. ಹಾಗೆಯೇ ಕಂಪನಿ ಕೂಡ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ಹೇಳಿದರೆ ಈ ಒಂದು ರೀಸನ್ನಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. ಕ್ರಾಂಪ್ಟನ್ ಗ್ರೀವ್ಸ್ ಯೂಶಲಿ ಬೇಸಿಗೆ ಕಾಲದಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಮಾಡ್ತಾರೆ, ಮಳೆಗಾಲ ಚಳಿಗಾಲ ಬಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಆ ಒಂದು ರೀಸನ್ನಿಂದ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. Q2 ರಿಸಲ್ಟ್ ಬಂದ ಮೇಲೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಹಾಗೆ ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ 4ನೇ ಡಿವಿಡೆಂಡನ್ನು ವೇದಾಂತ ಅನೌನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಅಕ್ಟೋಬರ್ 8ಕ್ಕೆ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಅಪ್ರೂವಲ್ ಸಿಕ್ಕಿದ್ರೆ ಅಕ್ಟೋಬರ್ 16 ರೆಕಾರ್ಡ್ ಡೇಟ್ ಆಗಿರುತ್ತೆ ಅಂತ ಮ್ಯಾನೇಜ್ಮೆಂಟ್ ತಿಳಿಸಿದ್ದಾರೆ. ಸೊ ಖಂಡಿತವಾಗ್ಲೂ ಅಪ್ರೂವಲ್ ಸಿಗುತ್ತೆ. ಅಕ್ಟೋಬರ್ 16ರವರೆಗೂ ನೀವು ವೇದಾಂತ ಶೇರ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ಇನ್ನೊಂದು ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಒಳ್ಳೆ ಡಿವಿಡೆಂಡನ್ನು ವೇದಾಂತ ಅನೌನ್ಸ್ ಮಾಡ್ತಿದ್ದಾರೆ. ಹಾಗೆ ಈ ಡಿವಿಡೆಂಡ್ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಮೊಮೆಂಟಮ್ ಸಸ್ಟೈನ್ ಆಗ್ತಿದೆ. ಟ್ರೆಂಟ್ ಆಲ್ರೆಡಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಈ ಒಂದು ಪ್ರೈಸ್ನಿಂದ ಇನ್ನೂ 20% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಸಿಟಿ ಬ್ರೋಕರೇಜ್ ಹೌಸ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಟ್ರೆಂಟ್ನಲ್ಲಿ ಬೈ ರೆಕಮೆಂಡೇಶನ್ ಅನ್ನು ಸಿಟಿ ಕೊಡ್ತಿದ್ದಾರೆ. ಹಾಗೆಯೇ ಟ್ರೆಂಟ್ ಮತ್ತು BL ಸ್ಟಾಕ್ ನಾಳೆ ನಿಫ್ಟಿ 50ಗೆ ಆ್ಯಡ್ ಆಗ್ತಿದೆ. ಸೆಪ್ಟೆಂಬರ್ 27ಕ್ಕೆ NSE ನಿಫ್ಟಿ 50ಯ ರೆಜಿಗನ್ನು ಮಾಡ್ತಿದ್ದಾರೆ. ಈ ಒಂದು ರೀಬ್ಯಾಲೆನ್ಸಿಂಗ್ನಲ್ಲಿ DV ಸ್ಲ್ಯಾಬ್ ಮತ್ತು LTI ಮೈಂಡ್ರಿ ನಿಫ್ಟಿ 50ಯಿಂದ ಆಚೆ ಹೋಗ್ತಿದೆ. ಟ್ರೆಂಟ್ ಮತ್ತು BL ಈ ಒಂದು ಪೊಸಿಷನನ್ನು ತಗೊಳ್ಳುತ್ತೆ. ಸೊ ಎರಡು ಕಂಪನಿಗಳು ಆಚೆ ಹೋಗ್ತಿದೆ ಅಂದಾಗ ಎರಡು ಹೊಸ ಕಂಪನಿಗಳು ನಿಫ್ಟಿ 50ಯ ಎಂಟ್ರಿಯನ್ನು ಪಡ್ಕೊಳ್ಳುತ್ತೆ. ಟ್ರೆಂಟ್ 1.4% ಟೋಟಲ್ ವೆಯ್ಟೇಜನ್ನು ನಿಫ್ಟಿ 50ಯಲ್ಲಿ ಹೊಂದಿರುತ್ತೆ. ಹಾಗೆ BL 0.9% ವೆಯ್ಟೇಜನ್ನು ಹೊಂದಿರುತ್ತೆ. ಹಾಗೆ ಈ ಒಂದು ನಿಫ್ಟಿ 50 ಇನ್ಕ್ಲೂಷನ್ನಿಂದ ಟ್ರೆಂಟ್ನಲ್ಲಿ $702 ಮಿಲಿಯನ್ ಇನ್ಫ್ಲೋ ಬರುವಂಥ ಚಾನ್ಸಸ್ ಇದೆ. ಅಂದರೆ ಮ್ಯೂಚುವಲ್ ಫಂಡ್ಗಳು ಯಾರೆಲ್ಲ ನಿಫ್ಟಿ 50ಯ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅವರು DV ಸ್ಲ್ಯಾಬ್ ಮತ್ತು LTI ಮೈಂಟ್ರಿ ಶೇರ್ಸ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ಸೊ DV ಸ್ಲ್ಯಾಬ್ ಮತ್ತು LTI ಮೈಂಟ್ರಿನಲ್ಲಿ ಔಟ್ಫ್ಲೋ ಬರುತ್ತೆ. ಟ್ರೆಂಟ್ ಮತ್ತು BLನಲ್ಲಿ ಒಳ್ಳೆ ಒಂದು ಇನ್ಫ್ಲೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ವೆಯ್ಟೇಜ್ನ ಬೇಸಿಸ್ ಮೇಲೆ ಈ ಒಂದು ನೆಟ್ ಇನ್ಫ್ಲೋ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಯೂಶಲಿ ಮ್ಯೂಚುವಲ್ ಫಂಡ್ಗಳು ಬೈಯಿಂಗ್ ಅನ್ನು ಮಾಡ್ತಾರೆ ಅಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಇರುತ್ತೆ. ಅದೇ ಒಂದು ರೀಸನ್ನಿಂದ ಒಳ್ಳೆ ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅಂತ ಸಿಟಿ ಬ್ರೋಕರೇಜ್ ಕವರೇಜ್ ಅನ್ನು ಮಾಡಿದ್ದಾರೆ. ಬಟ್ ಮ್ಯೂಚುವಲ್ ಫಂಡ್ಗಳಿಗೂ ಕೂಡ ಟೈಮ್ ಲೈನ್ಸ್ ಇರುತ್ತೆ. ಈಗಲೇ ಬೈಯಿಂಗ್ ಅನ್ನು ಮಾಡಬೇಕು ಅನ್ನುವಂಥ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಈ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಮತ್ತೆ ಸ್ಟಾಕ್ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪೇಟಿಎಂನಲ್ಲಿ 1 ಗಂಟೆ ಸುಮಾರಿಗೆ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿತ್ತು. ಬ್ಲಾಕ್ ಡೀಲ್ ಆಗಿದೆ. ಒಂದು ದೊಡ್ಡ ಬ್ಲಾಕ್ ಡೀಲ್ ಆಗಿದ್ದ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಜಂಪ್ ನೋಡೋದಕ್ಕೆ ಸಿಗ್ತದೆ. ಪೇಟಿಎಂ ಕೂಡ ಒಂದು ಸ್ಟ್ರಾಂಗ್ ರಿಕವರಿಯನ್ನು ಕೊಟ್ಟಿದೆ. ಸಾಕಷ್ಟು ಬಿಸ್ನೆಸ್ ಹರ್ಡಲ್ಸ್ ಇದ್ರೂ ಕೂಡ ಸ್ಟಾಕ್ ರಿಕವರ್ ಆಗ್ತಿದೆ. ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ. ಬಟ್ RBIನ ರೆಸ್ಟ್ರಿಕ್ಷನ್ಸ್ಗಳು ಕಂಪನಿಗೆ ಸ್ವಲ್ಪ ನೆಗೆಟಿವ್ ಆಗಿದೆ. ಬಟ್ ಈ ಒಂದು ರಿಕವರಿ ಸಸ್ಟೈನ್ ಆದರೆ 800 ಲೆವೆಲ್ವರೆಗೂ ಪೇಟಿಎಂ ಹೋಗ್ಬೋದು ಅಂತ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. IRFC ಸ್ಟಾಕ್ನ ಬಗ್ಗೆ ಸಾಕಷ್ಟು ಜನ ಕಮೆಂಟ್ನಲ್ಲಿ ಕೇಳಿದ್ರಿ. IRFC ಸ್ಟಾಕ್ ತುಂಬಾನೇ ಗೇನ್ ಆಗಿತ್ತು. ನೀವು ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಬಹುದಾಗುತ್ತೆ. 2023ರಿಂದ ಇಲ್ಲಿವರೆಗೂ ಸ್ಟಾಕ್ನಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ರೈಲ್ವೆ ಮಿನಿಸ್ಟ್ರಿ ಕಡೆಯಿಂದ ಸಾಕಷ್ಟು ಅನೌನ್ಸ್ಮೆಂಟ್ ಬಂದಿದ್ದರಿಂದ ಹಾಗೆ ರೈಲ್ವೆ ಕಂಪನಿಗಳು ಸಾಕಷ್ಟು ಎನ್ಹಾನ್ಸ್ಮೆಂಟ್ಸ್ಗಳನ್ನು ಮಾಡ್ತಿದ್ದರಿಂದ ಈ ಸ್ಟಾಕ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಿತ್ತು. ಸೊ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ. ನಾನು ಬಜೆಟ್ ಮುಂಚೆ ಕೂಡ ಹೇಳಿದ್ದೆ ಹೈಯರ್ ಲೆವೆಲ್ನಿಂದ ರೈಲ್ವೆ ಸ್ಟಾಕ್ಗಳು ಫಾಲ್ ಆಗ್ಬೋದು ಅಂತ. ಸೊ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಬಟ್ IRFCಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ. ನೀವು ಸ್ಟಾಕನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಒಂದು ಸ್ಟ್ರಾಂಗ್ ರಿಕವರಿ ಎಕ್ಸ್ಪೆಕ್ಟೆಡ್ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಮಾನ್ಬಾನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 46ರಿಂದ 47% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆಯೇ KRN ಈಟ್ ಎಕ್ಸ್ಚೇಂಜರ್ಸ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಆಲ್ರೆಡಿ 55 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 135 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. QIB ಕ್ಯಾಟಗರಿಯಲ್ಲಿ ಕೂಡ 3 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಟೋಟಲ್ ಆಗಿ ಇಶ್ಯೂ 58 ಟೈಮ್ ಸಬ್ಸ್ಕ್ರೈಬ್ ಆಗ್ತಿದೆ. ಹಾಗೆ ನಾಳೆ ಕೊನೆ ದಿನ ಆಗಿರುತ್ತೆ. ಸೆಪ್ಟೆಂಬರ್ 27ಕ್ಕೆ ನೀವು ಖಂಡಿತವಾಗ್ಲೂ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ $255 ನೋಡೋದಕ್ಕೆ ಸಿಗ್ತದೆ. ನಾಳೆ ಸಬ್ಸ್ಕ್ರಿಪ್ಷನ್ ಎಂಡ್ ಆದಮೇಲೆ ಸ್ವಲ್ಪ ಪ್ರೀಮಿಯಂ ಫಾಲ್ ಆಗ್ಬೋದು. ಬಟ್ ಸ್ಟಿಲ್ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. 115% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಅಲಾಟ್ಮೆಂಟ್ನ ಚಾನ್ಸಸ್ ಕಷ್ಟ ಇರುತ್ತೆ. ಬಟ್ ಸ್ಟಿಲ್ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಡಿಫ್ಯೂಷನ್ ಇಂಜಿನಿಯರ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಈ ಒಂದು IPOನಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. 11 ಟೈಮ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಎಂಪ್ಲಾಯಿ ಕ್ಯಾಟಗರಿ 16 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ ಕೂಡ 7 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಟೋಟಲ್ ಆಗಿ ಇಶ್ಯೂ 7 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. 150 ಕೋಟಿ ಅರೌಂಡಲ್ಲಿ IPO ಇಶ್ಯೂ ಸೈಜ್ ಇದೆ. ಸಣ್ಣ ಸೈಜ್ನ IPO ಆಗಿರುತ್ತೆ. ಆದ್ದರಿಂದ ಬಹಳಷ್ಟು ಸಬ್ಸ್ಕ್ರಿಪ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. ₹90 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 53% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು IPOನಲ್ಲಿ ಕೂಡ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ನೀವು ಅಪ್ಲೈ ಮಾಡ್ಬೋದಾಗುತ್ತೆ.
ಇವತ್ತಿನ ಎಫ್ ಐ ಡಿ ಐ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಡಿ ಐ ಎಸ್ ಕಡೆಯಿಂದ 2,400 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಎಫ್ ಐ ಎಸ್ ಕಡೆಯಿಂದ ಕೂಡ 629 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಯು ಎಸ್ನ GDP ಗ್ರೋತ್ ಡೇಟಾ ಹಾಗೆ ಜಾಬ್ ಡೇಟಾ ಬೇಸಿಸ್ ಮೇಲೆ ಎಫ್ ಐ ಎಸ್ ಮುಂದಿನ ಮಾರ್ಕೆಟ್ ಡಿಸಿಷನ್ಸ್ ಅನ್ನು ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಇವತ್ತು ಒಳ್ಳೆ ಒಂದು ಬೈಯಿಂಗ್ ಅನ್ನು ಎಫ್ ಐ ಎಸ್ ಮಾಡ್ಕೊಂಡಿದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.